ಹಲೋ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ. ಇವತ್ತು ವಿಡಿಯೋ ಬಂದುಬಿಟ್ಟು ಫೇಶಿಯಲ್ನ ನಾವು ಹೇಗೆ ಮಾಡಬೇಕು, ಫೇಶಿಯಲಿಂದ ಏನೇನು ಯೂಸ್ ಇದೆ ಅಂತ ನಾನು ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನೋಡಿ. ಫಸ್ಟ್ ಬಂದುಬಿಟ್ಟು ನಾವು ಫೇಶಿಯಲ್ ಮಾಡೋಕ್ಕೂ ಮುಂಚೆ ಪ್ರಾಪರಾಗಿ ನಮಗೆ ಬಂದಿರೋಂಥ ಕ್ಲೈಂಟ್ನ ಕೂರಿಸಿ ಅವ್ರಿಗೊಂದು ಹೇರ್ ಬ್ಯಾಂಡ್ ಹಾಕಿ ಪ್ರಾಪರಾಗಿ ನಾವೆಲ್ಲ ಥಿಂಗ್ಸ್ನ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿದ್ದಾದಮೇಲೆ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು. ಕ್ಲೀನ್ಸಿಂಗ್ ಮಿಲ್ಕ್ ಫಸ್ಟ್ ನಾವು ಫೇಶಿಯಲಲ್ಲಿ ಯೂಸ್ ಮಾಡಬೇಕಾಗಿರೋದು ಕ್ಲೀನ್ಸಿಂಗ್ ಮಿಲ್ಕು. ಈ ಕ್ಲೀನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಯೂಸ್ ಏನಪ್ಪ ಅಂದರೆ ನಮ್ಮ ಫೇಸ್ ಮೇಲೆ ಇರೋಂತಹ ಎಲ್ಲ ಡಸ್ಟ್ನ ಹೊರಗಡೆ ತೆಗೆಯುತ್ತೆ ಕ್ಲೀನ್ಸಿಂಗ್ ಮಿಲ್ಕು. ಈ ಕ್ಲೀನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಇದನ್ನು ನಾವು ರೆಗ್ಯುಲರಾಗಿ ಫೇಸ್ ವಾಶ್ ಥರನೂ ಯೂಸ್ ಮಾಡ್ಬೋದು, ಫೇಶಿಯಲಲ್ಲಿ ಫಸ್ಟ್ ಸ್ಟೆಪ್ ಥರನೂ ಯೂಸ್ ಮಾಡ್ಬೋದು, ಆ್ಯಂಡ್ ಮೇಕಪ್ಗೂ ಮುಂಚೆನೂ ಒಂದ್ಸಲ ಯೂಸ್ ಮಾಡ್ಬೋದು, ಆಫ್ಟರ್ ಮೇಕಪ್ ಯೂಸ್ ಮಾಡ್ಬೋದು. ಕ್ಲೀನ್ಸಿಂಗ್ ಮಿಲ್ಕ್ನ ಈವನಾಗಿ ಅಪ್ಲೈ ಮಾಡಿ ಇದನ್ನು ನಿಧಾನಕ್ಕೆ ನಾವು ಮಸಾಜ್ ಮಾಡಬೇಕು. ಈ ಮಸಾಜ್ ಮಾಡೋದ್ರಿಂದ ಕ್ಲೈಂಟ್ಗೆ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಅದರಲ್ಲಿರುವಂತಹ ಎಲ್ಲ ಡೆಡ್ ಸ್ಕಿನ್ನ ಹೊರಗಡೆ ತೆಗೆಯುತ್ತೆ. ನೀರನ್ನ ಡಿಪ್ ಮಾಡಿಕೊಂಡು ನಿಧಾನಕ್ಕೆ ಮಸಾಜ್ ಮಾಡ್ತಿರಬೇಕು. ನಾನು ನಿಮ್ಗೆ ಇದರಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟು ತೋರಿಸ್ತಿದ್ದೀನಿ, ಬಿಕಾಸ್ ಲೆಂತ್ ಆಗುತ್ತೆ ತುಂಬ ವಿಡಿಯೋ ಅಂಥೇಳಿ. ಸೊ ನೀವು ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಮಾಡಿ. ಫೇಶಿಯಲ್ನಲ್ಲಿ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್. ಈ ಸ್ಕ್ರಬ್ಬಿಂದ ಏನಪ್ಪ ಯೂಸ್ ಇದೆ ಅಂದರೆ ನಮ್ಮ ಫೇಸಲ್ಲಿರುವಂಥ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ ರಿಮೂವ್ ಮಾಡುತ್ತೆ. ನಾವು ಅಪ್ಲೈ ಮಾಡಿಬಿಟ್ಟು ಇದನ್ನು ಈವನಾಗಿ ಎಲ್ಲ ಕಡೆ ಮಸಾಜ್ ಮಾಡಬೇಕು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು. ಎಕ್ಸ್ಪೆಷಲಿ ನಾವು ನೋಸು ಮತ್ತು ಫೋರ್ ಹೆಡ್ ಮೇಲೆ ತುಂಬ ಫೋಕಸ್ ಕೊಡಬೇಕು. ಆ್ಯಂಡ್ ಚಿನ್ನ ಹತ್ರನೂ ತುಂಬ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ, ಇವು ಸಹ ರಿಮೂವ್ ಮಾಡುತ್ತೆ. ನೀಟಾಗಿ ನೀರಲ್ಲಿ ಡಿಪ್ ಮಾಡಿಕೊಂಡು ಈವನಾಗಿ ನಾವು ಮಸಾಜ್ ಮಾಡಬೇಕು. ಈ ಸ್ಕ್ರಬ್ನ ನಾವು 5 to 10 ಮಿನಿಟ್ಸ್ ಮಸಾಜ್ ಮಾಡಬೇಕು. ಕ್ಲೀನ್ಸಿಂಗ್ ಮಿಲ್ಕು ಅಷ್ಟೇ 5 to 10 ಮಿನಿಟ್ಸ್ ಮಾಡಬೇಕು. ಈ ಎರಡು ಬೇಸ್ ಆಗುತ್ತೆ. ಫೇಶಿಯಲಲ್ಲಿ ಮೇಯ್ನ್ ಬೇಸ್ ಏನಪ್ಪ ಅಂದರೆ ಈ ಎರಡು. ಇದನ್ನು ರಿಮೂವ್ ಮಾಡಿದ್ಮೇಲೆ ನೋಡಿರಿ ಫೇಸ್ ಎಷ್ಟು ಶೈನ್ ಇದೆ. ನಾವು ಓನ್ಲಿ ಬೇಸ್ ಮಾತ್ರ ಮಾಡಿದ್ದೀವಿ ಅಷ್ಟೇ, ಇನ್ನೂ ಕ್ರೀಮ್ ಏನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ಕ್ಲೀನ್ಸಿಂಗ್ ಮಿಲ್ಕು ಮತ್ತು ಸ್ಕ್ರಬ್ಬು, ಈ ಎರಡಕ್ಕೆ ಫೇಸ್ ಎಷ್ಟು ಶೈನ್ ಇದೆ ನೋಡಿ. ಸ್ಕ್ರಬ್ ಆದಮೇಲೆ ನಾವು ಫೇಸ್ಗೆ ಸ್ಟೀಮ್ ಕೊಡಬೇಕು. ಈ ಸ್ಟೀಮ್ ಕೊಡುವಂಥ ಕ್ಲಿಪ್ನ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ, ಬಟ್ ಸ್ಟೀಮ್ ಕೊಟ್ಟಿದ್ದಾದಮೇಲೆ ನಾವು ನಿಧಾನಕ್ಕೆ ಬ್ಲ್ಯಾಕ್ ಹೆಡ್ಸ್ನೆಲ್ಲ ರಿಮೂವ್ ಮಾಡಬೇಕು ಪಿನ್ ತೊಗೊಂಡು. ಅದರಿಂದ ಸ್ವಲ್ಪ ಪೇಯ್ನ್ ಆಗುತ್ತೆ, ಬಟ್ ಆದರೂ ಕ್ಲೀನ್ ಆಗುತ್ತೆ. ತುಂಬ ಕ್ಲೀನಾಗಿರುತ್ತೆ ನೋಸ್, ಎಲ್ಲ ಶೈನ್ ಇರುತ್ತೆ ನೋಸು ಅದನ್ನು ತೆಗಿಯೋದ್ರಿಂದ. ನೋಸ್, ಚಿನ್ನ, ಫೋರ್ ಹೆಡ್ ಮೇಲೆ ನಿಧಾನಕ್ಕೆ ನಾವೆಲ್ಲ ರಿಮೂವ್ ಮಾಡಬೇಕು ಬ್ಲ್ಯಾಕ್ ಹೆಡ್ಸ್ನ. ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲ. ಇಲ್ಲಿ ಫೇಶಿಯಲ್ ಕೂತಿರೋದು ನನ್ನ ಫ್ರೆಂಡೇ ಆ್ಯಕ್ಚುಲಿ. ಅವಳಿಗೆ ತುಂಬ ಪೇಯ್ನ್ ಆಗ್ತಿದೆ ಅದನ್ನು ತೆಗಿಯೋದ್ರಿಂದ, ಬಟ್ ನಾನು ಹೇಳ್ತಾ ಇದ್ದೀನಿ ಇದನ್ನು ತೆಗೆಸ್ಕೊಳ್ಳೋದ್ರಿಂದ ತುಂಬ ಯೂಸ್ ಇದೆ. ಎಲ್ಲ ರಿಮೂವ್ ಆದರೆ ನೋಸ್ ತುಂಬ ಶೈನ್ ಇರುತ್ತೆ. ಸೊ ಮಾಡಿಸ್ಕೊ ಅಂತಿದ್ದೀನಿ. ಒಂದು ಕಡೆ ಅಳ್ತಿದ್ದಾಳೆ, ಒಂದು ಕಡೆ ಮಾಡಿಸ್ಕೊತಾ ಇದ್ದಾಳೆ. ಫೈನಲಿ ನೋಡಿ ಯಾವ ಥರ ಇದೆ ಅಂತ. ಸೊ ನಾವು ಅದನ್ನು ತೆಗೆದ್ಮೇಲೆ ಸ್ವಲ್ಪ ಸ್ಮಾಲ್ ಹೋಲ್ಸ್ ಆಗಿರುತ್ತೆ. ಆ ಹೋಲ್ಸ್ ಎಲ್ಲ ಲಾಕ್ ಆಗಬೇಕು ಅಂದರೆ ನಾವು ಟೋನರ್ ಯೂಸ್ ಮಾಡಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಅರೋಮಾ ಟೋನರ್, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಇರುತ್ತೆ. ನೆಕ್ಸ್ಟ್ ಫೇಶಿಯಲ್ನಲ್ಲಿ ಮೇನ್ ಸ್ಟೆಪ್ ಕ್ರೀಮು. ಈ ಕ್ರೀಮ್ನ ಅಪ್ಲೈ ಮಾಡಿ ಯಾವ ಥರ ಮಸಾಜ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಾವಿಲ್ಲಿ ಮಾಡೋ ಮಸಾಜ್ ಮೇಲೆ ನಮ್ಮ ಫೇಸ್ ಗ್ಲೋ ಬರುತ್ತಾ ಇಲ್ವೋ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನಾನು ಇಲ್ಲಿ ಮಾಡ್ತಿರೋದು ರೆಡ್ ವೈನ್ ಫೇಶಿಯಲ್ಲು. ಈ ಫೇಶಿಯಲ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ. ಈಗ ನಾನು ಕ್ರೀಮ್ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಸಾಜ್ ಮಾಡ್ತೀನಿ ಅಂತ. ತುಂಬ ಸ್ಲೋ ಆಗಿ ಮಾಡಬೇಕು, ಇದರಿಂದ ಕ್ಲೈಂಟ್ಗೆ ತುಂಬ ರಿಲ್ಯಾಕ್ಸ್ ಸಿಗಬೇಕು. ಆ್ಯಂಡ್ ದೆನ್ ಇದು ತುಂಬ ಇಂಪಾರ್ಟೆಂಟು. ನಾವು ಮಿನಿಮಮ್ 15 to 20 ಮಿನಿಟ್ಸ್ ಈ ಮಸಾಜ್ನ ಮಾಡಬೇಕಾಗುತ್ತೆ ಫೇಶಿಯಲಲ್ಲಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ. ನಾವು ಫೋರ್ ಹೆಡ್ ಹತ್ರ ಪ್ರೆಷರ್ ಪಾಯಿಂಟ್ಸ್ ಕೊಡಬೇಕು. ನೋಸ್ ಹತ್ರ ನೋಸಿಗೆ ಸಪ್ರೇಟ್ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಚಿನ್ನ ಹತ್ರ ಇರುತ್ತೆ, ಚೀಕ್ಸ್ ಹತ್ರ ಇರುತ್ತೆ. ನಾವು ಮಾಡೋ ಫೇಶಿಯಲ್ಲು ಕ್ರೀಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕ್ರೀಮ್ನ ನಾವು ಯಾವ ಥರ ಮಸಾಜ್ ಮಾಡಿ ಯಾವ ಥರ ಫೇಸ್ ಒಳಗೆ ಅಬ್ಸರ್ಬ್ ಆಗೋ ಥರ ಮಾಡ್ತೀವೋ ಅದು ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಈ ಫೇಶಿಯಲ್ ಮಾಡಿಸ್ಕೊಂಡ್ಮೇಲೆ ಮಿನಿಮಮ್ 3 days ಆದಮೇಲೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ.
ಎಸ್, ಫೈನಲಿ ನೋಡಿದ್ರೆ ಕ್ರೀಮ್ ಎಲ್ಲ ಯಾವ ಥರ ಅಬ್ಸರ್ವ್ ಆಗಿದೆ ಫೇಸ್ ಒಳಗೆ. ಒಂದು ಡ್ರಾಪ್ ನೀರು ಟಚ್ ಇಲ್ದಂಗೆ ಅದನ್ನು ಜೆಂಟಿಲಾಗಿ ನಾವು ಮಸಾಜ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಫೇಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕ್ರೀಮ್ನ. ಎಷ್ಟು ಶೈನ್ ಇದೆ ನೋಡಿ ಫೇಸು, ತುಂಬ ಶೈನ್ ಇದೆ ಫೇಸು. ಸೇಮ್ ಇದೇ ಥರ ಜೆಲ್ ಅಪ್ಲೈ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪು. ಈ ಜೆಲ್ಲು ಸಹ ಸೇಮ್ ಮೆಥಡಲ್ಲಿ ಇದೇ ಥರ ಪ್ರೆಷರ್ ಪಾಯಿಂಟ್ಸ್ ಕೊಟ್ಟು ಅದು ಮಿನಿಮಮ್ 10 ಮಿನಿಟ್ಸ್ ನಾವು ಮಸಾಜ್ ಮಾಡಬೇಕು. ಟೋಟಲ್ 45 ಮಿನಿಟ್ಸ್ ಇರುತ್ತೆ ಫೇಶಿಯಲ್ ಅನ್ನೋದು. ನಾವು ಅದರಲ್ಲಿ ಚೂಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಎಲ್ಲ ಫೇಶಿಯಲ್ಸು ಒಂದೇ ಥರ ಬರಲ್ಲ, ಕೆಲವು ಚೇಂಜಸ್ ಇರುತ್ತೆ. ಕೆಲವುದರಲ್ಲಿ ಜೆಲ್ ಇರಲ್ಲ, ಕೆಲವುದರಲ್ಲಿ ಜೆಲ್ ಇರುತ್ತೆ, ಕೆಲವುದರಲ್ಲಿ ಸನ್ಸ್ಕ್ರೀನ್ ಬಂದಿರುತ್ತೆ, ಇನ್ನು ಕೆಲವುದರಲ್ಲಿ ಸನ್ಸ್ಕ್ರೀನ್ ಬಂದಿರಲ್ಲ. ಸೊ ಡಿಫ್ರೆಂಟ್ ಫೇಶಿಯಲ್ಸ್ ಇರುತ್ತೆ. ನಾನೀಗ ನಿಮಗೆ ತೋರಿಸೋದು ರೆಡ್ ವೈನ್ ಫೇಶಿಯಲ್. ಸೊ ಕ್ರೀಮ್ ಎಲ್ಲ ಆದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರೋಸೆಸ್ಸಲ್ಲಿ ಜೆಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಜೆಲ್ನ ಆಲ್ರೆಡಿ ಕ್ರೀಮ್ ನೋಡಿದ್ದೀರಾ, ಅದೇ ಥರ ಅಪ್ಲೈ ಮಾಡಬೇಕು, ಅದೇ ಥರ ನಾವು ಪ್ರೆಷರ್ ಪಾಯಿಂಟ್ಸ್ ಕೊಡಬೇಕು. ಸೊ ನಾನು ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಬಿಕಾಸ್ ತುಂಬ ಲೆಂತ್ ಆಗಿದೆ ಆಲ್ರೆಡಿ. ಸೊ ಜೆಲ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಇದನ್ನು ಕ್ಲೀನ್ ಮಾಡಬಾರ್ದು, ಇದ್ರ ಮೇಲೇ ನಾವು ಪ್ಯಾಕ್ ಅಪ್ಲೈ ಮಾಡಬೇಕು. ಸೊ ನಾನು ಪ್ಯಾಕ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ಯಾಕ್ ನಮಗೆ ಮಿನಿಮಮ್ ಒಂದು 5 ಮಿನಿಟ್ಸ್ ಇದ್ದರೆ ಸಾಕು. 5 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. 5 ಮಿನಿಟ್ಸ್ ಆದಮೇಲೆ ನಾವು ಅದು ನೀಟಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಫೇಸ್ನ ರಿಸಲ್ಟ್ ನೋಡಿ, ಬಿಫೋರ್ ಮತ್ತು ಆಫ್ಟರ್ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಕ್ಲಿಪ್ ನೋಡಿ ಮತ್ತು ಇದು ನೋಡಿ, ತುಂಬ ಬೆಸ್ಟ್ ರಿಸಲ್ಟ್. ರೆಡ್ ವೈನ್ ಫೇಶಿಯಲ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗಿನ್ನೂ ಯಾವ ಥರ ಫೇಶಿಯಲ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಆ್ಯಂಡ್ ನಿಮಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಖಂಡಿತ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.